ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್. ವೀಕ್ಷಕರೆಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ. ನಾವು ಆರಾಮದೀವಿ. ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ಇವತ್ತು ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ, ನಿನ್ನೆ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ರೀ. ಪಳನಿ ಅಂಥೇಳಿ ಕೇಳಿರ್ತೀರಿ ನೀವು, ತಮಿಳ್ನಾಡಿಗೆ ಬರ್ತಿದ್ದು. ಆದರೆ ಕೇರಳ ಪಳನಿ ಅಂಥೇಳಿ ಇಲ್ಲಿ ಕೇರಳದೊಳಗೆ ಒಂದು ಟೆಂಪಲ್ ಐತಿ, ಅಲ್ಲಿ ಹೋಗಿದ್ವಿ ನಾವು. ಬರೀ ಅಲ್ಲಿ ವಿಶೇಷ ಏನಿತ್ತು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೋಡಿರಿ, ನಾವು ಬಸ್ನಾಗ ಹೋಗಿದ್ವಿ, ಪ್ರೈವೇಟ್ ಬಸ್ನಾಗ ಹೋಗಿದ್ವಿ. ಹುಡುಗರಿಗಂತೂ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ಎಲ್ಲ ದಿವಸ ಸ್ಕೂಲ್ ಹೋಗಿ ಸ್ಕೂಲ್ ರೊಟೇಷನ್ ಒಳಗೆ ಇರ್ತಾರಲ್ಲ, ಹಾಗಾಗಿ ವೀಕೆಂಡ್ ಎಲ್ಲರೂ ಹೊರಗೆ ಹೋದ್ವಿ ಅಂದ್ರೆ ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಜಲ್ದಿನೇ ಎದ್ದು ನಾವು ರೆಡಿಯಾಗಿ ಈಗ ಹೊಂಟೀವಿ. ನೋಡಿರಿ, ಬಸ್ನಾಗ ಹೊಂಟೀವಿ. ಫಸ್ಟ್ ನಮ್ಮ ಪ್ಲೇಸಿಂದ ತ್ರಿಶೂರಿಗೆ ಹೋದಿವಿ ನಾವು. ತ್ರಿಶೂರಿಂದ ಹೋಗ್ಬೇಕಾಗತ್ತೆ ಮುಂದೆ. ನೋಡಿರಿ, ಈಗ ತ್ರಿಶೂರ್ ಬಂದ್ವಿ. ತ್ರಿಶೂರ್ ಬಂದಮೇಲೆ ಭಾಳ ಹಸುವಾಗಿತ್ತು ರೀ ಎಲ್ಲರಿಗೆ. ಬೆಳಗ್ಗೆ ಏನೂ ತಿಂದಿದ್ದಿಲ್ಲ ನಾವು. ಇಲ್ಲಿ ಬಂದು ಫಸ್ಟ್ ನಾಷ್ಟ ಮಾಡಿದ್ವಿ. ಫಸ್ಟ್ ಒಂದು ಹೋಟೆಲ್ಗೆ ಹೋಗಿದ್ದೀವಿ ರೀ. ಇವತ್ತು ನಿನ್ನೆ ಸಂಡೇ ಇತ್ತಲ್ಲ, ಭಾಳ ರಶ್ ಇತ್ತು. ಅಲ್ಲೇ ನಾವು ಬೇಕಾದಂತಹ ನಾಷ್ಟ ಸಿಗಲಿಲ್ಲ. ಆಮೇಲೆ ಬೇರೆ ಹೋಟೆಲ್ಗೆ ಹೋಗಿ ತಿಂದೀವಿ ರೀ. ಅದು ನೋಡಿರಿ, ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ರೋಡ್ ಸೈಡೇ ಐತ್ರಿ. ರೋಡ್ ಸೈಡ್ ನಿಂತೀವಂದ್ರೆ ಈ ಥರ ದೇವಸ್ಥಾನ ಕಾಣಿಸುತ್ತೆ. ಬಸ್ಗಳೆಲ್ಲ ಹೋಗ್ತಾವೆ ರೀ, ಆ ರೋಡ್ ಮೇಲೆ ಬಸ್ ಹೋಗ್ತಾವೆ. ಅಲ್ಲಿ ನಿಂತೀವಂದ್ರೆ ನಮಗೆ ಈ ದೇವಸ್ಥಾನ ಕಾಣಿಸುತ್ತೆ. ತ್ರಿಶೂರಿಂದ 10 ಕಿಲೋಮೀಟ್ರ್ ಐತಿ. ಕೇರಳ ಪಳನಿ ಅಂತ ಹೇಳಿದ್ರೆ ಹೇಳ್ತಾರೆ. ಆಮೇಲೆ ಪುತ್ತೂರು ರೋಡ್ ರೀ ಇದು. ನೋಡಿರಿ, ಹೊರಗಡೆಯಿಂದ ಈ ಥರದ ದೃಶ್ಯ ಕಾಣಿಸುತ್ತೆ. ಪ್ಯಾಂಟೂನಿಗೆ ಒಂದು 300 ಪ್ಯಾಂಟೂನಿಗೆ ಇದಾವೆ ರೀ. ಹತ್ಬೇಕಂದ್ರೆ ಕಾಲದು ಬ್ಯಾನಿದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಏನಂದ್ರೆ ರೀ, ಈ ಪ್ಯಾಂಟೂನ್ಗೆ ಇರಲಾರ್ದ ಬ್ಯಾಕ್ ಸೈಡಿಂದ ಇದೈತೆ ರೀ, ರೋಡ್ ಐತಿ. ಗಾಡಿ ಅದು ನಾವು ತೊಗೊಂಡು ಹೋಗಿದ್ವಿ ಅಂದ್ರೆ ಬ್ಯಾಕ್ ಸೈಡಿಂದನೇ, ಆ ರೋಡಿಂದನೇ ಹತ್ಬೋದು. ನಮ್ಗೆ ಕಾಲು ಪ್ರಾಬ್ಲಮ್ ಐತಿ, ಹತ್ತಕ್ಕಾಗಂಗಿಲ್ಲ ಅಂದ್ರೆ ಹಂಗೂ ಸಹಿತ ಬ್ಯಾಕ್ ಸೈಡಿಂದನೇ ರೋಡ್ ಐತಿ, ಆ ರೋಡಿಂದನೂ ಸಹಿತ ಬರ್ಬೋದು. ನೋಡಿರಿ, ನಾವು ಹತ್ತಿದ್ವಿ. ನೋಡಿರಿ, ನಾವು ಸ್ವಲ್ಪ ಹತ್ತಿ ಬ್ಯಾಕಿಂದ ನೋಡ್ತಿದ್ವಿ. ಬ್ಯಾಕಿಂದ ಹಿಂಗೆ ವಿಡಿಯೋ ಮಾಡ್ಕೊತಿದ್ವಿ. ಭಾಳ ಅಂದ್ರೆ ಭಾಳ ಸೂಪರ್ ಇತ್ತು ರೀ ಆ ನೇಚರ್. ಆಮೇಲೆ ಪ್ರಕೃತಿ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗಿತ್ತು ರೀ. ಮೋಡಗಳೆಲ್ಲ ಹಿಂಗೆ ಮ್ಯಾಲೆ ಬರೋದು. ಆವತ್ತು ಬಿಸಿಲಿದ್ದಿದ್ದಿಲ್ಲ ರೀ, ಮೋಡ ಕವಿದ ವಾತಾವರಣ ಇತ್ತು. ಒಂಥರ ಫಾಗ್ ಗತೆ ಇತ್ತು. ಹಾಗಾಗಿ ನೋಡಿರಿ, ಭಾಳ ಚಂದ ಇತ್ತು. ಆಮೇಲೆ ರೀ, ಹೊತ್ನಾಗ ಅಲ್ಲಲ್ಲೇ ಕುಂದ್ರಾಕಂತೇಳಿ ಬೆಂಚ್ ಗತೆ ಮಾಡ್ಯಾರ. ಹೊತ್ನಾಗೂ ಅಷ್ಟೇ ನಾವು ಅಲ್ಲಿ ಕುಂತು ಇಳಿದು ಬರ್ಬೋದು. ಆಮೇಲೆ ಅಷ್ಟು ಟಯರ್ಡ್ ಅನ್ಸಂಗಿಲ್ಲ. ಪಟ್ಟನೆ ನಾವು ಹತ್ತಿದ್ವಿ, ಪಟ್ಟನೆ ಇಳಿದ್ವಿ ಅಂದ್ರೆ ಮುಟ್ಟುಗಾಲು ಬ್ಯಾನಿದ್ದವ್ರಿಗೆ, ಮಂಡಿ ಬ್ಯಾನಿದ್ದವ್ರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಹತ್ತಿ ಮತ್ತು ಅಲ್ಲಿ ಕುಂದಿರ್ತಿದ್ವಿ. ಮತ್ತು ಸುತ್ತಮುತ್ತ ಎಲ್ಲ ನೇಚರ್ ನೋಡಿ ಫೋಟೋ ತೊಗೊಂಡು ಮತ್ತು ಹತ್ತಿದ್ದೀವಿ ರೀ. ಹೊತ್ನಾಗೂ ಹಂಗೆ ಸ್ವಲ್ಪ ಇಳಿದು ಮತ್ತು ಅಲ್ಲೇ ಕುಂತು ಮತ್ತು ಫೋಟೋ ತೊಗೊಂಡು ಮತ್ತು ಇಳಿತಿದ್ದೀವಿ ರೀ. ಹಿಂಗೆ ಭಾಳ ಎಂಜಾಯ್ ಮಾಡಿದ್ವಿ ರೀ. ಎಲ್ಲರೂ ಹೋದ್ರಿ. ಲಾಸ್ಟ್ ನಾವು 12 ಗಂಟೆಗೆ ಇದು ದೇವಸ್ಥಾನ ಕ್ಲೋಸ್ ಆಗುತ್ತೆ ರೀ. ಬೆಳಗ್ಗೆ ಸ್ಟಾರ್ಟಾಗಿ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದರೊಳಗೆ ಈ ಥರ ಐತ್ರಿ ದೇವಸ್ಥಾನ ಒಳಗಡೆ ರೀ. ಗರ್ಭಗುಡಿ ಒಳಗಡೆ ಅಂತೂ ಫೋಟೋ ತೆಗಿಬಾರ್ದಲ್ಲ, ಹಾಗಾಗಿ ಇದು ಒಳಗಡೆ ಭಾಗ. ಈ ಥರ ಮಳೆ ಒಂದು ಹತ್ತಿತ್ತು ರೀ, ಸಣ್ಣಗೆ ಮಳೆ ಹತ್ತಿತ್ತು. ನೋಡಿರಿ, ಇಷ್ಟರ ಅಂದ್ರೆ ಭಾಳ ಹಳೆ ದೇವಸ್ಥಾನ ರೀ. ಆಮೇಲೆ ಇನ್ನೂ ಮಾಡಿಫೈ ಮಾಡಾಕತ್ತಾರೆ ರೀ ಅವರು. ಪೇಂಟಿಂಗ್ ಅದು ಇದು ಅಂಥೇಳಿ ಮಾಡಿಫೈ ಮಾಡಾಕತ್ತಾರೆ. ಆಮೇಲೆ ಈಗ ತಮಿಳ್ನಾಡಿನ ಪಳನಿ ಒಳಗೆ ಹೆಂಗೆ ನಾವು ಕೇಶಮುಂಡನ ಮಾಡ್ತೀವಲ್ಲ ರೀ, ಮುಡಿಯೆಲ್ಲ ಕೊಡ್ತೀವಲ್ಲ, ಅದೇ ರೀತಿ ಐತ್ರಿ ಇಲ್ಲಿ. ನೋಡಿರಿ, ಇಲ್ಲಿ ಮಕ್ಕಳಿಗೆಲ್ಲ ಕೇಶಮುಂಡನ ಮಾಡಿ ಆಮೇಲೆ ಅರಿಶಿನ ಎಲ್ಲ ಏನು ರೀ ಅಪ್ಲೈ ಮಾಡುವಂತಹ ಪರಿಪಾಡಿ ಐತಿ. ನೋಡಿರಿ, ದೇವಸ್ಥಾನ ಒಳಗಡೆ ರೀ ಇದು. ಪ್ರದಕ್ಷಿಣಾ ಪಥ ಎಲ್ಲ ಐತಿ. ಭಾಳ ಹಳೆ ದೇವಸ್ಥಾನ ರೀ. ಆಮೇಲೆ ಹೊರಗಡೆ ನೋಡಿರಿ, ನಾಗ ಹಾಡಂತ್ರಿ, ನಾಗಪ್ಪನ ಹಾಡು ಅಂತ ಹೇಳ್ತೀವಲ್ಲ, ಹಂಗೆ ನಮ್ಮ ನಕ್ಷತ್ರ ಅದು ಹೇಳಿದ್ವಂದ್ರೆ ಅದ್ರ ಮೇಲೆ ಈ ಥರ ಹಾಡ್ತಾರೆ ಇವ್ರು. ಅಂದ್ರೆ ಇವರಿಗೆಲ್ಲ ಒಳ್ಳೆಯದಾಗಲಿ, ಹತ್ತಿದಂಥ ಶನಿ ಎಲ್ಲ ಹೋಗಲಿ, ಒಳ್ಳೆ ಇದಾಗಲಿ ಅಂಥೇಳಿ ನಮ್ಮನ್ನ ಹರಿಸಿ ಹಾಡ್ತಾರೆ ಇವರು. ಅವ್ರು ನಮ್ಗೆ ಎಷ್ಟು ಆಗತ್ತೆ ಅಷ್ಟು ಅವರಿಗೆ ದಕ್ಷಿಣೆ ಕೊಡಬೇಕು. ಆಮೇಲೆ ನೋಡಿರಿ, ಇಲ್ಲಿ ಪ್ರಸಾದನ ಐತ್ರಿ ದೇವಸ್ಥಾನದೊಳಗೆ. ನಮ್ಗೆ ಊಟ ಮಾಡಿದ್ವಿ, ಅನ್ನ ಸಾರು ಉಪ್ಪಿನಕಾಯಿ ಎಲ್ಲ ಇತ್ತು. ಆಮೇಲೆ ಮೇಲೆ ದೇವಸ್ಥಾನ ಮೇಲೆ ಗುಡ್ಡದ ಮೇಲೆ ಐತಲ್ರಿ, ಅಂಗಡಿ ಏನಿಲ್ಲ ರೀ,
ಒಂದು ಐಸ್ ಕ್ರೀಮ್ ಅಂಗಡಿ ಇತ್ತು ಅಷ್ಟೇ, ಮತ್ತೇನು ಸಿಗಂಗಿಲ್ಲ. ಅಲ್ಲೇ ದೇವಸ್ಥಾನದೊಳಗೆ ಪ್ರಸಾದ ಇರುತ್ತೆ. ಭಾಳ ಅಂದ್ರೆ ಭಾಳ ಚಂದ ಇರುತ್ತೆ ದೇವಸ್ಥಾನ. ಕೇರಳ ಪಳನಿ ಅಂತ ಹೇಳ್ತಾರೆ. ಪಳನಿಯೊಳಗೆ ಭಾಳ ಸ್ಟೆಪ್ಸ್ ಅದಾವೆ, ಆದ್ರೆ ಇಲ್ಲಿ ಅಷ್ಟಿಲ್ಲ. ಒಂದು ಹತ್ತತ್ರ 300 ಸ್ಟೆಪ್ಸ್ ಅದಾವೆ. ಆ ಒಂದು ಮಾಡಲ್ನೊಳಗೆ ಐತ್ರಿ. ಇದು ಸುಬ್ರಹ್ಮಣ್ಯ ದೇವಸ್ಥಾನ ಐತಿ, ಸನ್ಮುಖ ಸ್ವಾಮಿ ದೇವಸ್ಥಾನ, ಕೇರಳದೊಳಗೆ ಬರುತ್ತೆ ರೀ. ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.